ಮಾಡ್ಕೊತೇನೆ. ಫಸ್ಟಿಗೆ ಒಂದು ಇದರ ಪೀಸ್ ಉಂಟಲ್ಲ ಕಟ್ ಮಾಡಬೇಕು. ನನ್ನ ಅಮ್ಮ ಮಾಡಿದ ರೊಟ್ಟಿಯನ್ನು ಯಾರು ಸಹ ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ವ ಚೆಂದ ಮಾಡ್ತಿದ್ರು, ಒಟ್ಟಿಗೆ ಅಮ್ಮ ಸಹ ಮಾಡ್ತಾರೆ. ಅವನೇ ನನ್ನ ಅಪ್ಪನ ನೋಡಿ ಅಂತ ನಮ್ಮ ಅಪ್ಪ ರೊಟ್ಟಿ ಹೋಯ್ತಾ ಇದ್ದಾರೆ. ಟಾಡಾವನ್ ಈಗ ನನ್ನನ್ನು ತೋರಿಸಿಲ್ಲ. ಇಲ್ಲ ಈ ಥರ ಸಾರಿಗೆ ಕುಡು ಸಾರಿದು ಕುಡಿಗೆ ಸಾರಿಗೆ ಈಗ ಕುಡಲ್ವಾ ಕುಡುವೆ ಕುಡು ಮಾಡ್ಬೋದು. ಈಗ ಹೀಗೆ ಬೆಣ್ಣೆ ಹಾಕಬೇಕು ಗೈಸ್. ಈ ಥರ ಬೆಣ್ಣೆ ಹಾಕಿ ಚೆಂದ ಆಗ್ತದೆ ಈಗ ಮಾಡಿದ್ರೆ. ಅಲ್ಲಿ ನೋಡಿ ಅಮ್ಮನವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಡೀಪ್ ಡಿಸ್ಕಷನ್ ಇದ್ದಾರೆ ಆಂಟಿಗಳು. ಡಿಸ್ಕಷನ್ ಯಾವ್ದು ನಮಗೆ ಟಾಯ್ಲೆಟ್ನ ಬಗ್ಗೆ ಕ್ಲೀನ್ ಹೇಗೆ ಮಾಡೋದು ಅಂತ. ಇದು ನಮ್ಮ ಧೀರಾದಿ ಸುಲ್ತಾನ ಅಪ್ಪ. ನಿನ್ನೆ ರಾತ್ರಿ ಕೂತ್ಕೊಂಡು ಮಾಡಿದ್ದಾಳಂತೆ ಡ್ರಾಯಿಂಗ್, ತೋರಿಸ್ತಾಳಂತೆ, ನೋಡುವ ಹೇಗೆ ಮಾಡಿದ್ದಾಳೆ ಅಂತ. ಈಗ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಫ್ರೆಂಡ್ಸ್. ಒಂದು ಲೋಡ್ ಬಟ್ಟೆ ಉಂಟು ಹೋಗಲಿಕ್ಕೆ, ಮೊನ್ನೆ ಹೊಸತ್ತು ತೆಕ್ಕೊಂಡ ಬಟ್ಟೆ ಉಂಟು ಹೋಗಲಿಕ್ಕೆ. ನನಗೆ ನೆಲ ಗಡಿಸ್ಲಿಕ್ಕೆ ಉಂಟು. ಪ್ರಾಪ್ತಿ ನೆಲ ಒರೆಸ್ತಾಳಂತೆ, ನೋಡ್ತಾಳೆ ಅವಳು ಎಷ್ಟೊತ್ತಿಗೆ ಒರೆಸ್ತಾಳೆ ನೆಲ ಅಂತ ಇವತ್ತು. ಅದರೊಟ್ಟಿಗೆ ನಮಗೊಂದು ಫೋಟೋಶೂಟ್ ಮಾಡ್ಲಿಕ್ಕೆ ಉಂಟು. ಇವಳ ಡ್ರಾಯಿಂಗ್ ಅಂತೆ. ಸ್ವಲ್ಪ ಅಂದರೆ ಫಸ್ಟಿಗೆ ಹೈಪಿಗೆ ಹೋಗ್ಬಾರ್ದು ಅಂತೇಳಿ ಸ್ವಲ್ಪ ಚಿಕ್ಕದು ಮಾಡೋದು, ಮತ್ತೆ ಹೈಪಿಗೆ ಹೋಗ್ಬೇಕು. ಇದೊಂದು ಡ್ರಾಯಿಂಗ್. ಅವಳಿಗೆ ಕಣ್ಣಿನ ಡ್ರಾಯಿಂಗ್ ಮಾತ್ರ ಫ್ರೆಂಡ್ಸ್ ಇಷ್ಟ. ಇದು ಯಾರು ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ಯಾರಿಂದ ನನಗೆ ಸಹ ಗೊತ್ತಿಲ್ಲ, ಕಾಣುದಿಲ್ಲ. ಕೊಡು. ಗಾಡ್ ನೋಸ್. ಚೆಂದಾಗಿದೆ, ನಾಟ್ ಬ್ಯಾಡ್. ನೆಲ ಒರೆಸ್ಲಿಕ್ಕೆ ಉಂಟು, ಗುಡಿಸ್ಲಿಕ್ಕೆ ಉಂಟು, ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಕೆಲಸ ಸುಮಾರು ಉಂಟು ಇವತ್ತು. ಮತ್ತೆ ಅಕ್ಕ ಅವರು ನೆಲ ಒರೆಸ್ತಾ ಇದ್ದಾರೆ ನೋಡಿ. ಕ್ಲೀನಾಗಿ ಒರೆಸು, ಚಂದ ಮಾಡಿ ಒರೆಸು. ಯಾವಾಗ ನಾನು ಒರೆಸೋದು ಈಗ ಎಕ್ಸಾಮ್ ಮುಗಿತಲ್ಲ, ಹಾಗೆ ಒರೆಸ್ತಿದ್ದಾಳೆ ಅವಳು. ಒಳ್ಳೆ ಬುದ್ಧಿ ಬಂದಿದೆ. ಒಂದು ಅಂಗಿಗೆ ಸ್ಟಿಚ್ ಹಾಕಿ ಕೊಡ್ಬೇಕಿತ್ತು, ಲೂಸ್ ಆಗಿತ್ತು ಯಾವುದೋ ಒಂದು ಅಂಗಿ. ಏನೋ ಒಂದು ನನಗೆ ಅದು ಅರ್ಜೆಂಟಾಗಿ ಸ್ಟಿಚ್ ಆಗೇ ಬೇಕಿತ್ತು, ಬೇರೆ ಆಪ್ಷನ್ ಇರಲಿಲ್ಲ ನನಗೆ. ಸೊ ಆಗ ಅಮ್ಮ ಹೇಳಿದ್ರು ಹಾಗೆ, ನಿನಗೆ ನಾನು ಇವಾಗ ಸ್ಟಿಚ್ ಹಾಕಿ ಕೊಡ್ತಿದ್ದೆ, ಇಷ್ಟು ಕೃತಜ್ಞತೆ ಬೇಕಂದ್ರೆ ನಿನಗೆ. ಅಲ್ಲಲ್ಲ, ನನಗೆ ಸೀರೆ ತೆಗೆದು ಕೊಟ್ಟದಕ್ಕೆ. ಆವಾಗ ಅಮ್ಮ ಹೇಳಿದ್ದು, ನನಗೆ ನೆಲ ಒರೆಸಿ ಕೊಟ್ಟರೆ ನಿಮಗೆ ನಾನು ತೆಗೆದು ಕೊಡ್ತೇನೆ ಸೀರೆ. ಇದು ಗೊತ್ತಾಗ ಎಲ್ಲರೂ ಕೆಲವರು ಹೇಳ್ತಾರೆ, ನಿಮಗೆ ಇಬ್ಬರು ಹುಡುಗಿಯೇ ಮಕ್ಕಳ ಅಂತ ಕೆಲವು ಆಂಟಿಗಳು ಆಗದಲ್ಲಿ ಹೇಳ್ತಾರೆ. ಸೊ ಆಗ ನನ್ನ ಅಪ್ಪ ಅದನ್ನು ಯಾವತ್ತೂ ಇನ್ಸಲ್ಟ್ ಆಗಿ ತಗೊಳ್ಳಿಲ್ಲ. ಎರಡು ಹೆಣ್ಣು ಮಕ್ಕಳು ಅಂತ ಎಂಥ ಸಹ ಥರ ಟ್ರೀಟ್ ಮಾಡಿ ನಮಗೆ ಬೇಕಾದನ್ನೆಲ್ಲ ನೋ ಅಂತ ಹೇಳಿದ್ರೆ ತೆಗೆದು ಕೊಟ್ಟಿದ್ದಾರೆ ಇಲ್ಲಿ ತನಕ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಮೀ. ಜಾಸ್ತಿಯೇ ತೆಗೆದು ಕೊಟ್ಟಿದ್ದಾರೆ. ಹೌದು, ನನಗೆ ಇದು ಮೊನ್ನೆ ಇದಕ್ಕೆ ನನ್ನ ಸೆಂಡ್ ಆಫಿಗೆ ನನಗೆ ನನ್ನ ಅಪ್ಪ ನನಗೆ ಮೈಸೂರು ಸಿಲ್ಕ್ ತೆಗೆದು ಕೊಟ್ಟಿದ್ದು. ಖುಷಿಯಾಗಿತ್ತು. ಮೈಸೂರು ಸಿಲ್ಕ್ ಸಾರಿ ಒಂದು ಬೇಡ ಅಂತ ಹೇಳದೆ. ಹೌದು, ನಾನೇ ಯಾಕೆ ಇಷ್ಟು ಕಾಸ್ಟ್ಲಿ ಹಾಗೆ ಹೀಗೆ ಹೇಳ್ತಿದ್ದೆ. ಆಗ ಅಪ್ಪ ಚಂದ ಉಂಟು ಸಾರಿ, ಇಂಥ ಸೀರೆ ಬಿಟ್ಟು ಹೋದ್ರೆ ನಿಂಗೆ ಸಿಗ್ತದ ಹಾಗೆ ಹೇಳಿ ತೆಗೆದು ಕೊಟ್ಟಿದ್ರು. ಸೊ ಎಂತ ಅಂತ ಆಮೇಲೆ ನಂಗೆ ಸಹ ಕಾಲ್ ಮಾಡಿದ್ರು, ನಿಂಗೆ ಯಾವ ಕಲರ್ ಸೀರೆ ಬೇಕು ಅಂತ. ಹೌದು, ಮತ್ತೆ ನಾನು ತಗೊಳ್ಳಿಲ್ಲ, ಬಂದ ಮೇಲೆ ತಗೊಳ್ಳಿ ಅಂತ ಮತ್ತೆ ನಾವು ಸೀರೆ ಬಂದ್ವಿ. ಸೊ ಅವಳಲ್ಲಿ ಇನ್ನೊಂದ್ಸಲ ತಗೊಂಡು ಅವಳಿಗೆ ತಗೊಂಡಿಲ್ಲ. ಹಾಗೆಲ್ಲ ಕತೆ ಫ್ರೆಂಡ್ಸ್. ನೋಡಿ ನಾನು ಆರಾಮ್ಸೆ ಕೂತಿದ್ದಾನೆ. ಪ್ರಾಪ್ತಿ ಚಂದ ನೆಲ ಒರೆಸ್ತಿದ್ದಾಳೆ, ನಾನು ಕಸ ಗುಡಿಸಿದ್ದು, ಅವಳು ನೆಲ ಒರೆಸೋದು. ಹಾಗೆ ಈಗ ನನಗೆ ಸ್ಟಡಿ ಹಾಲಿಡೇ ಫ್ರೆಂಡ್ಸ್. ನಾನು ಸ್ಟಡಿ ಅಂತ ಇನ್ನೂ ಸ್ಟಾರ್ಟೇ ಮಾಡಿ. ನೆಲ ಗುಡಿಸಿದ ಕಸ ಗುಡಿಸಿದ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ನೀವು ನೆಲ ಒರೆಸೋದೇ ತಗೊಳ್ಳಿ ಗೈಸ್. ಕಸ ಗುಡಿಸುವಾಗ ಫ್ಯಾನ್ ಆಫ್ ಮಾಡಬೇಕಾಗ್ತದೆ, ಸೊ ಸೆಕೆ ಆಗ್ತದೆ. ಈ ಸೆಕೆಗಾಲದಲ್ಲಿ ಅದು ಆಗೋದಿಲ್ಲ. ಸೊ ಅದಕ್ಕೆ ಬೇಕಾಗಿ ನಾನು ನೆಲ ಒರೆಸೋದನ್ನು ಚೂಸ್ ಮಾಡ್ತೇನೆ ಅಷ್ಟೇ. ಅಷ್ಟು ಬೆನ್ನು ಸಹ ಬಗ್ಗಿಸ್ಬೇಕಂತಿಲ್ಲ ಅಷ್ಟೇ. ನಮ್ಮ ನಾಯೊಂದು ಬೆಳಿಗ್ಗೆಯಿಂದ ಇವರಿಗೆ ಬೋಗಳ್ತಾ ಉಂಟು ಗೈಸ್, ಅದಕ್ಕೆ ಬಾಯಿ ಸಹ ಬಚ್ಚುದಿಲ್ಲ ಅಂತ. ನಾವೀಗ ರೀಲ್ಸಿಗೆ ಜಾಗ ಹುಡುಕಿಕೊಂಡು ಹೋಗ್ತಿದ್ದೇವೆ ಗೈಸ್, ಯಾವ್ದು ಪರ್ಫೆಕ್ಟ್ ಜಾಗ ಅಂತ. ನಾವು ಫೋಟೋಶೂಟ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ವಾಟ್ ಮೈ ಸಾರಿ ಲುಕ್ಸ್ ಲೈಕ್. And this is how my sister's saree look like. ನಾನು ಹಿಂಗೆ ಕಾಣ್ತಾ ಇದ್ದೀನಿ. ಲಿಟ್ರಲಿ ಬಿಸಿಲಲ್ಲಿ ಸಾಯ್ತಿದ್ದೇವೆ ಗೈಸ್. ರೀಲ್ಸ್ ಎಲ್ಲ ಮಾಡಲಿಕ್ಕಿತ್ತು. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ಇದನ್ನು ಅಪ್ಲೋಡ್ ಮಾಡ್ತೇವೆ. ಯಪ್ ಫ್ರೆಂಡ್ಸ್, ನಮ್ಮ ವ್ಲಾಗ್ಗಳಲ್ಲಿ ಈಗ ಇರೋದು ಖಾಲಿ ಫೋಟೋಶೂಟ್ ಇದು ಮಾತ್ರ ಆಯಿತಾ. ಯಾಕಂದರೆ ನಾವು ರಜೆಯಲ್ಲಿ ಅದೊಂದೇ ಕೆಲಸ ಮಾಡೋದು ಇಷ್ಟಪಟ್ಟು, ಮತ್ತು ಎಂತ ಮಾಡೋದಿಲ್ಲ. ಯಾಕಂದರೆ ವಿ ಆರ್ ವೇಟಿಂಗ್ ಗೈಸ್. ಯಾಕಂದರೆ ಹೋಲ್ ಇಯರ್ ನನಗೆ ಅಕ್ಕ ಇರಲಿಲ್ಲ,
ಮನೆಯಲ್ಲಿ. ಹಾಗಾಗಿ ಎಲ್ಲ ಫೋಟೋ ತೆಗೆಯೋದ್ರಲ್ಲೇ ನಾವು ಇವಾಗ ಬ್ಯುಸಿ ಆಗ್ತೇವೆ, ರೀಲ್ಸ್ ಎಲ್ಲ ಮಾಡ್ತೇವೆ. ಹಾಂ ಬೇಡ ಅದೇ ಅಷ್ಟೇ ಗೈಸ್, ಅಷ್ಟೇ. ನಮಗೆ ಸುಸ್ತಾಗಿ ಹೋಗಿದೆ ಇವಾಗ, ಎಲ್ಲ ಟಯರ್ಡ್. ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಆಗಿದೆ. ನಿನ್ನೆ ವ್ಲಾಗ್ ಅಂತ 2 ನಿಮಿಷ ಇಲ್ವಾ ನಮಗೆ ಪುರ್ಸೋದಿಲ್ಲ ಫ್ರೆಂಡ್ಸ್. ಗಂಟೆ ಎಷ್ಟಾಯ್ತು ಅಂದರೆ 8:30 ಅಂತ. 8:30 ಆಯಿತು. ಎಂತೆಲ್ಲ ಮಾತಾಡುದು ಆಯ್ತಾ. ಗಂಟೆ 8:30 ಆಯಿತು. ಅದು ಕೇಳಿ ಇರಲಿಕ್ಕಿಲ್ಲ. ಗಂಟೆ 8:30 ಆಯಿತು. ನಾವೀಗ ಫ್ರೈಡ್ ರೈಸ್ ಮಾಡ್ತಿದ್ದೇವೆ. ನಾವು ನಿನ್ನ ಅಮ್ಮನವ್ರ ಹತ್ರ ಕೇಳೋಣ ಮಾಡಿ, ನಿಮ್ಮ ಫ್ರೈಡ್ ರೈಸ್ ಸಿಗುವಾಗ ನಾವು ತಿಂದು ನಮ್ಮ ಜೀರ್ಣ ಆಗಿರ್ಬೋದು ಅಂತ. ಅದಕ್ಕೆ ನಾವು ನಮ್ಮಿಬ್ಬರಿಗೆ ಮಾತ್ರ ಫ್ರೈಡ್ ರೈಸ್. ಅವ್ರದ್ದು ಈಗಷ್ಟೇ ಕಲ್ಲಿಟ್ಟು. ಹೌದು, ಅವ್ರು ತಿಂದು ಜೀರ್ಣ ತಿಂದಾಗ ನಮ್ಮ ಆಗ್ತದೆ, ರೆಡಿ ಆಗ್ತದೆ ಅಷ್ಟೇ. ಹಾಗೆ ನಾವೀಗ ಫ್ರೈಡ್ ರೈಸ್ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದೇವೆ. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ನಿಮ್ಮ ರೆಸಿಪಿ ಎಲ್ಲ ನಮಗೆ ಬೇಡ ಅಂತ. ಅದಕ್ಕೆ ನಮಗೆ ನೆಗಡಿ ಬಿದ್ದು ನೆಗಡಿದ್ದೇವೆ ನಾವು, ಸಾಕಾಗಿದೆ. ಹಾಗೆ ನಾವು ಇವತ್ತು ನಿಮಗೆ ಫ್ರೈಡ್ ರೈಸ್ ರೆಸಿಪಿ ತೋರಿಸ್ತಿದ್ದೇವೆ ನಿಮಗೆ ಆಯಿತಾ. ಇದು ರೊಟ್ಟಿ ಸ್ವಲ್ಪವೇ ಬಂದಿರೋದು, ನಿನ್ನೆದ್ದು. ಅದು ಅಪ್ಪ ಅಮ್ಮ ತಿಂತಾರಂತೆ. ಟೊಮೆಟೊ ಬೇಕು ಎಲ್ಲ ಹಾಕು. ಟೊಮೆಟೊ ಹಾಕ್ಲಿಕ್ಕಿಲ್ಲ. ನಮ್ಮದೇ ರೈಸ್ ಅಲ್ಲ, ಹಾಗೆಲ್ಲ ಕತೆ. ಇದನ್ನು ಕಟ್ ಮಾಡುವಾಗ ಇಷ್ಟು ಕಟ್ ಮಾಡಾಯ್ತಾ? ನಿನ್ನೆ ರೀಲ್ಸ್ ನಿನ್ನದು ಪ್ರೈವೇಟ್ ಅಕೌಂಟ್ ಅಲ್ಲ, ಆದರೂ ಅದರಲ್ಲಿ 800 ವ್ಯೂಸ್ ಆಗಿದೆ. ಹೇಗೆ ಅದು ಹೇಗೆ ನನಗೆ ಸಹ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಅದು ಪ್ರೈವೇಟ್ ಅಕೌಂಟ್, ಆದರೆ ರೀಲ್ಸ್ ಸೆಕ್ಷನಲ್ಲಿ ಪ್ರಾಪ್ತಿಯ ರೀಲ್ಸ್ ನೋಡುವಾಗ ಅವಳ ಪ್ರೈವೇಟ್ ಅಕೌಂಟಲ್ಲಿ ಅದರಲ್ಲಿ 800 ವ್ಯೂಸ್ ಅಂತ ಇತ್ತು. ಅದು ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಮೇ ಬಿ ರೀಲ್ಸ್ ಅದು ಪಬ್ಲಿಕ್ ಆಗಿ ಹೋಗುದಾ ಅಂತ. ಮೊನ್ನೆ ಅದು ನಂದು ಇದ್ದು ಸಹ ಹಾಗೆ ಆಗಿತ್ತು. ಫ್ರೈಡ್ ರೈಸ್ ಆಗ್ತಾ ಉಂಟು. ಇನ್ನೊಂದು ಕಡೆಯಲ್ಲಿ ಅಮ್ಮಂದು ಸುರಿ ಆಗ್ತು, ಅಮ್ಮಂದು ರೊಟ್ಟಿ ಆಗ್ತಾ ಉಂಟು. ಇದು ನಮ್ಮ ರೈಸ್. ಫ್ರೆಂಡ್ಸ್, ನಾನು ತಿನ್ನಲಿಕ್ಕೆ ಬಂದೆ, ಪ್ರಾಪ್ತಿ ತಿಂದಾಯ್ತು. ಅವಳು ಅರ್ಧ ಗಂಟೆಯಿಂದ ಸ್ಟೋರಿ ಹಾಕಲಿಕ್ಕೆ ಅಂತ ಹಾಕುದು, ಯಾವ ಸಾಂಗ್ ಹಾಕುದು ಅಂತ ನರಕ ಬಂದು ಓಡಿತು. ಆದರೂ ಇನ್ನೂ ಸಹ ಸೆಟ್ ಆಗಲಿಲ್ಲ. ನನಗೆ ಕೂಡ ನಾನು ಹಾಕ್ತೇನೆ. ಬೇಡ ನಾನೇ ಹೆಕ್ಕು ಬಜ್ಜಾಯಿ ಮತ್ತೆ ವ್ಲಾಗ್ ಕೊಟ್ಟಾಯಿ ಹೆಕ್ಕುತ್ತಿದ್ದೇವೆ. ನನ್ನ ಅಪ್ಪ ನನ್ನನ್ನು ಬೆಳಿಗ್ಗೆ ಎಳಿಸಿ ಈಗ ಹೇಳ್ತಿದ್ದಾರೆ, ಹೇಳು ಬೇಗ ಫ್ರೈಡ್ ರೈಸ್ ಮಾಡಿ ಅಂತ. ಅದೇ ನಾನು ಹೇಳಿದಪ್ಪನ ಹತ್ರ, ಅಪ್ಪ ನನಗೆ ಫ್ರೈಡ್ ರೈಸಿನ ಮಂಡೆ ಬೆಚ್ಚಲ್ಲ, ನಿಮಗೆ ಯಾಕೆ, ನನಗೆ ಕೊಟ್ಟೆ ಹೆಕ್ಲಿಗೆ ಉಂಟು, ದಿವಸ ಬರಬೇಕು ಅಂತ. ಅದಕ್ಕೆ ಅಪ್ಪ ಬೆಳಿಗ್ಗೆ ನನ್ನನ್ನು ಹೇಳ್ಸಿದ್ದು ಬೇಗ. ನನ್ನ ನಿದ್ದೆ ಹಾಳು ಮಾಡಿದ್ದು ನನ್ನಪ್ಪ. ಬೇಗ ಎಷ್ಟು ಗಂಟೆಗೆ ಹೇಳು? 8 ಕಾಲ. ಅದು ಬೇಗವೇ, ರಜೆಯಲ್ಲಿ ಯಾರಷ್ಟು ಬೇಗ ಹೇಳ್ತಾರೆ. ಮಲಗುದೇ 1 ಗಂಟೆ 2 ಗಂಟೆ. ಕೊಟ್ಟೆಗೆ ರೇಟ್ ಕಮ್ಮಿ ಆಗ್ತದಂತೆ ಫ್ರೆಂಡ್ಸ್, ಅದಕ್ಕೆ ಇವತ್ತು ಬೇಗ ನಮ್ಮ ಕೈಯಲ್ಲಿ ಏಕಿಸ್ತಿದ್ದಾರೆ. ಸೊ ಗೈಸ್, ಇವಾಗ ಅಮ್ಮ ಮತ್ತೆ ಅಕ್ಕ ಎಂಥದ್ದು ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಎಂತ ಆದರೆ ಬೇಡಲ್ಲಿ ಅಲ್ಲಿ ಬೇಡಿ, ಯಾಕೆ ಅದು ಹೇಳಲಿಕ್ಕೆ ಆಗುದಿಲ್ಲ ಗೈಸ್ ನಮಗೆ. ಈಗ ಸೊನ್ನೆ ಕಾಡ್ತಿದ್ದೇವೆ. ಬಾ ಈಚೆ ಬಾ. ಜಾಗದಲ್ಲಿ ಅದನ್ನ ಟ್ರಯಲ್ ರೌಂಡಲ್ಲಿ ಸುಮ್ಮನಿಗೆ ಮರಲಿಗೆ ಮಾಡಿದರೆ ಚಂದ ಕಾಣ್ತದೆ. ನಾವು ಮಾಡುವಾಗ ಸರಿ ಬರ್ತದೆ, ಅದೇ ರೀಲ್ಸ್ ಇಟ್ಕೊಳ್ಳುವಾಗ ಅದೇನೋ ತಪ್ಪಾಗ್ತದೆ. ಹಾಗೆಲ್ಲ ಕತೆ ಗೈಸ್. ಹೆವಿ ಬಿಸಿಲು. ಈ ಬಿಸಿಲಲ್ಲಿ ಇವರಿಬ್ರು ಪೈಪು ತುಂಬುತ್ತಾರಂತ ನೋಡಿ. ಈ ಥರ ಪೈಪು ತುಂಬುವವರು ಇವರು. ಒಮ್ಮೆ ಇರು, ನಾ ಕಾಲಲ್ಲಿ ಸುಡ್ತಾ ಉಂಟು, ಚಪ್ಪಲ್ ಹಾಕ್ಲಿಲ್ಲ ನಾನು. ಸೊ ಗೈಸ್, ನಿಮ್ಮ ಎಲ್ಲರ ಫೇವ್ರೇಟ್ ಡಿಫ್ರೆಂಟ್ ಚಪ್ಪಲ್ ಹಾಕಿದ್ದಾಳೆ. ಕತೆ ಹೇಳಿದ್ದೇವೆ, ಅವರಿಗೆ ಗೊತ್ತುಂಟು. ಲೆಟ್ಸ್ ಟೇಕ್ ಇಟ್. ಅವರು ತುಂಬುತ್ತಿದ್ದಾರೆ, ಮತ್ತೆ ನಾ ಎಂತಿಗೆ ಬರಬೇಕು? ಸುತ್ತಬೇಕಾ? ಮತ್ತೆ ಏನಾಯ್ತು, ಕಮ್ಮಿಯಾ? ಇಡ್ತೇನೆ. Just ignore my hair and outfit guys. Just listen on my voice. ಎಂತ ಫಿಲಾಸಫಿ? ಇಬ್ರು ಜನ ಆಗದಿದ್ರೆ ಇನ್ನೊಬ್ರು ಜನ ಬಂದು ಹೆಲ್ಪ್ ಮಾಡಿದ್ರೆ ಆಗ್ತದೆ, ಹಾಗೆ ಲೈಫ್ ಕೂಡ. ಇಲ್ಲ, ಆ್ಯಕ್ಚುಲಿ ಇನ್ನೊಬ್ರು ಬಂದರೆ ಹಾಳೆ ಆಗ್ತದೆ. ನಮ್ಮ ಲೈಫ್ ನಾವೇ ಲೀಡ್ ಮಾಡಬೇಕು. ಇನ್ನೊಬ್ರು ಬಂದು ನಾವು ವೀಕ್ ಅಂತ ನಮಗೆ ಅನ್ನಿಸ್ತದೆ ಅವರ ಸಪೋರ್ಟ್ ಎಲ್ಲ ಬಂದಾಗ. ಸೊ ಒಬ್ಬರೇ ನಾವು ಹೋರಾಡಿ ಗೆಲ್ಲಬೇಕು. ಇವಳಿಗೆ ಇದೇ ಕೆಲಸ ಫ್ರೆಂಡ್ಸ್, ಎಲ್ಲದಕ್ಕೂ ಒಂದೊಂದು ಫಿಲಾಸಫಿ ಹೇಳ್ತಾ ಇರ್ತಾಳೆ, ಆಗಾಗ ಕೇಳಿಸ್ಕೊಳ್ತಾ ಇರ್ತಾಳೆ. ಮೋಟಿವೇಟ್ ಮೈ ಸೆಲ್ಫ್ ಟು ಲೀವ್ ದಿಸ್ ಸೊಸೈಟಿ. ಹಾಕಿದಪ್ಪ ನನಗೆ ಫ್ರೆಂಡ್ಸ್ ಇವಳು.
ಸೀದಾ ಬತ್ತೆ ಅವು ನಾನು ಕೊಡಿತು ಅಪ್ಪನಿಗೆ ಬೈಯೋದು ಗೈಸ್. ಬಿಸಿ ಉಂಟು, ಕೈ ಸುಡ್ತದೆ. ನಮ್ಮನ್ನು ಪುಸ್ಕೊಟ್ಟೆ ಅಂತ ಹೋಗ್ನಪ್ಪ ಅಂದು ಗೈಸ್ ವಂಚನೆ ಅಪ್ಪನಾಗಿ ನಮ್ಮನ್ನು ಪುಸ್ಕೊಟ್ಟೆ ಬಂದ್ಬಿಡ ಆಗ್ಲೇ ಹಿಡಿದು ಜಾಸ್ತಿ ಪವರ್ ನಮಗೆ ಇಪ್ಪುಂಡು ಆ್ಯಕ್ಚುಲಿ. ಇದು ಬಿಸಿ ಉಂಟು. ಎಂತ ಬಿಸಿಲು ಫ್ಯಾನ್ಸ್ ಅದು ಚಂದ ಉಂಟು ಗೈಸ್. ಇವಾಗ ನಾವು ನಿಮಗೆ ಬಜೆಂಟ್ ಪತ್ತಿಸೋದು ಹೇಗೆ ಅಂತ ಹೇಳಿ ಕೊಡ್ತೇವೆ. ಬಜೆಟ್ ಅಂದ್ರೆ ಅವ್ರಿಗೆ ಎಂತ ಅಂದ್ರೆ ಗೊತ್ತಿಲ್ಲ. ಅದು ನಾವು ನಿಮಗೆ ತೋರಿಸ್ತೇವೆ. ಸೊ ಆಗ ನಿಮಗೆ ಬಜೆಂಟ್ ಅಂದರೆ ಎಂತ ಅಂತ ಗೊತ್ತಾಗ್ತದೆ ಗೈಸ್. ಬನ್ನಿ ಹೋಗುವ. ನೋಡಿ, ಇದು ಮನೆಯಲ್ಲಿ ನಾವು ನಡೆಯುವ ರೀತಿ. ಮನೆಯಲ್ಲಿ ಹಾಕೋ ಚಪ್ಪಲ್, ಪಕ್ಕದ ಚಪ್ಪಲ್. ಇಟ್ಸ್ ನೈಸ್. ಸ್ಟೇಲ್ ಫ್ರೆಂಡ್ಸ್, ಸ್ಟೇಲ್. ಬೋ, ಈ ಸೋಲಾರಿಗೆ ಕರೆಂಚಿ ಕಬಾಬ್ ಹಾಕ್ತೇವೆ ನಾವು. ಅಯ್ಯೋ ಅಮ್ಮ, ಬೇಡಮ್ಮ. ಇಲ್ಲಿ ನನ್ನಮ್ಮ ಬಜೆಂಟ್ ಪತ್ತಿಸುದು ಈ ಬಿಸಿಲಲ್ಲಿ ಬೇಕಾ ಇದೆಯಲ್ಲ ಈ ಹೆಂಗಸಿಗೆ. ಸೊ ಫ್ರೆಂಡ್ಸ್, ಇದೆ ನೋಡಿ ಬಜಂಟು ಅಂದರೆ ಆ ಸೆಗಣಿಯನ್ನು ಹೀಗೆ ಹಪ್ಪಳ ಹಾಕೋದು. ಸೆಗಣಿಯ ಹಪ್ಪಳ ಇಸ್ಕೊಳ್ಳಿ ಬಜಂಟು. ಇದನ್ನು ತರಕಾರಿ ಗಿಡಕ್ಕೆಲ್ಲ ಹಾಕೋದು ನಾವು. ಕಟ್ಟದಾಚೆ ಮಾನ್ಪುನ ಅದೊಂದು ಆ್ಯಕ್ಚುಲಿ ನಮ್ಮ ಆಚೆಲ್ಲ ಮಾಡೋದಿಲ್ಲ, ಇದೆ ನಾವು ಮಾತ್ರ ಮಾಡೋದು. ಎಂತ ಇದರೊಳ್ಳೆ ಇದು ಎಂತ ಅಂದರೆ ಇದು ಓವೇನೆ ಫ್ರೆಂಡ್ಸ್ ಅಂತ ಹೇಳ್ಬೇಕಾದ್ರೆ ಆ ನಮೂನಿ ವೆಚ್ಚ ಉಂಟು. ಈಗ ಸ್ವಲ್ಪ ಹೊತ್ತಿದ್ರೆ ಹಪ್ಪಳ ಹಾಕ್ತಾರೆ. ವಾಸನೆ ಆಸೆಯ ಮೇಲೆ ಇದು ಮಸಾಲೆ ಪುರಿ ತಂದು ಕೊಟ್ಟಿದ್ದೇವೆ ಕಾಮತಿಂದ, ಪುತ್ತೂರಿನ ಕಾಮತಿಂದ. ನಾನು ಈ ಸೀಕ್ರೆಟನ್ನು ಇವ್ರಿಗೆ ರಿವೀಲ್ ಮಾಡ್ತೇನೆ. ನಮಗೆ ಫಸ್ಟ್ ಪ್ರಿಪೇರೇಟರಿ ಇರುವಾಗ ನಾವು ಕಾಣಿಸ್ತದೆ. ಹೌದು, ಫಸ್ಟ್ ಪ್ರಿಪೇರೇಟರಿ ಇರುವಾಗ ಆರು ಸೆಕೆಂಡ್ ಪ್ರಿಪೇರೇಟರಿ ನಂಗೆ ಸರಿ ಗೊತ್ತಿಲ್ಲ ಗೈಸ್. ಮಧ್ಯಾಹ್ನ ದಿನಾಲು ನಾವು ಕ್ಲಬತ್ತಿಗೆ ಬಂದು ಏನಾದರೂ ತಿಂದ್ಕೊಂಡು ಹೋಗ್ತಿದ್ವಿ. ಕ್ಲಾಸ್ನ ಟೀಚರ್ಸ್ ಎಲ್ಲ ನೋಡಿದ್ರೆ ಬೈಕೊಂಡಿರ್ತಾರೆ. ನೋಡೋದಿಲ್ಲ, ಗೊತ್ತು ನನಗೆ, ಅದೇ ವಿಷಯ. ಸಂಜೆ ಆಯಿತು ಫ್ರೆಂಡ್ಸ್, ನಾವು ಮೂವಿ ನೋಡಿಕೊಂಡಿದ್ವಿ. ಯಾವ ಮೂವಿ? ಅದು ಪ್ರೊನೌನ್ಸ್ ಮಾಡಲಿಕ್ಕೆ ನಮಗೆ ಬರುದಿಲ್ಲ, ಅದು ಹೇಗೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ಥರ ಪ್ರೊನೌನ್ಸ್. ಅರ್ಧ ಮೂವಿ ನೋಡಿ ಈಗ ನಾವು ತೆಂಗಿನಕಾಯಿ ಹಾಕ್ಲಿಕ್ಕೆ ಹೋಗ್ತಿದ್ದೇವೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಸಜೆಸ್ಟ್ ಮಾಡಿದರು ನೋಡಿ ನೋಡಿ ಅಂತ. ಸೊ ಅದಕ್ಕೆ ಬೇಕಾಗಿ ನಾನು ಫಸ್ಟ್ ಪಾರ್ಟೇ ನೋಡಿರಲಿಲ್ಲ ಅಂತೇಳಿ ಫಸ್ಟ್ ಪಾರ್ಟ್ ನೋಡಿದೆ. ಅದು VAAZHA ವಾಸ ವಾಸ. ಬಟ್ ಅದು ವರ್ಷ ಅಂತ ಯಾರೊಬ್ರು ಹೇಳ್ತಿದ್ರು. ಬಣ್ಣಗೆ ಹಾಕೊಂಡು ಹಿಂದೆ ನಾನು ನಮ್ಮ ರಾಶಿ ಬರೋದ್ರಲ್ಲ ಸುಮಾರು ಆರೈತೆ ಪಾರಿ 5-10 ಐತೆ ಇಂಚ ಅಂಚೆ ಮಾಡ್ರ ದೇವು ಮತ್ತೆ 6 ಇದರ ಮಾಡಿ ಇನ್ನೇ ತಲೆಗೆ ತುಂಬಿ ಬಿಡ್ತೇವೆ ವಸ್ತು ಕೂಡ. ನಾನು ಹೋಗ್ತೀವಿ. ಸೊ ನಾನೀಗ ಅವರ ಪಕ್ಕ ತುಂಬಿಸುವೆ ಗೈಸ್ ಪ್ರಾಪ್ತಿಸಿ ತುಂಬಿಕೊಂಡು ಹೋದ್ಲು. ಇಲ್ಲಿ ಆಯ್ತು ಫ್ರೆಂಡ್ಸ್, ಇನ್ನು ಇನ್ನೊಂದು ಕಡೆಗೆ ಹೋಗೋದು. ಇದು ನೋಡಿ ನಮ್ಮ ಸೆಗಣಿ ಗುಂಡಿ. ಅಲ್ಲೊಂದು ನಮ್ಮ ಮನೆಗೆ ತಂದ ನಾಯಿಗಳೆಲ್ಲ ಒಮ್ಮೊಮ್ಮೆ ಅದು ಬಿದ್ದಿದ್ದಾವೆ ಇದಕ್ಕೆ. ಮೂಲುಂಡಾ ಅಲ್ಲ ಅಂಡಿ. ಇದು ನನ್ನ ಅಪ್ಪ ನನಗೆ ಮಾಡಿಕೊಟ್ಟ ಟೊಪ್ಪಿ ಗೈಸ್. ತೋರಿಸು. ಇದು ಯಾವುದೋ ಒಂದು ಸೊಳ್ಳೆ ಹಚ್ತದೆ ಬೇಗ ಬೇಗ. ಒಂದು ಶಾಪ್ ಇದು ಚೀಲ ಗೈಸ್. ಯಾವ ಶಾಪ್ ಇದು ಅಂತ ನನಗೆ ಮರ್ತೋಯ್ತು. ಈ ಥರ ಇದು ಮಾಡ್ತಾರೆ ಅವರು. ಡಿಮಾರ್ಟ ಯಾವುದೊಂದು ಇದು ಇವರದಲ್ಲವಾ, ಯಾರ್ದೊಬ್ರು ಅದು ಬೇಡ. ಒಳಗೆ ಒಂದು ವೈರಸ್ ಈ ಥರದೊಂದು ಹಾಕಿ ಈ ಥರ ಮಾಡಿ ಕೊಟ್ಟಿದ್ದಾರೆ ಗೈಸ್. ನಮ್ಮ ತಲೆ ಒತ್ತಬಾರ್ದು ಅಂತ. ಅದು ಅಮ್ಮ ಹೇಳಿದಂತೆ, ಅದಕ್ಕೆ ಅಪ್ಪ ಮಾಡಿದಂತೆ. ಅದೇ ಅಪ್ಪನಿಗೆ ಅಷ್ಟು ಬುದ್ಧಿ ಬರಲಿಲ್ಲ, ಪಾಪ ಮಗಳು. ಪರವಾಗಿಲ್ಲ. ನಾವು ಸೂಪರ್ ಕ್ಯಾಲಿಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯೋಲಿಡಿಯೇಷಿಯಸ್ ಥರ ವರ್ಕ್ ಮಾಡ್ತಿದ್ದೇವೆ. ಅಂದರೆ ಎಂತ ಎಕ್ಸ್ಟ್ರಾಡಿನರಿ ಅಂತೆ ಅಲ್ಲ, ಸಮಥಿಂಗ್ ಅಲ್ಲ, ಎಕ್ಸ್ಟ್ರಾಡಿನರಿ ಅಂತ ಅರ್ಥ. ಸೈಡ್ ಬಿಡು, ನಾನು ಹೋಗ್ತೇನೆ. ಅನೋಲ್ಡೋ ಇಲ್ಲ ಆಯ್ತು ಗೈಸ್, ಇದನ್ನು ತುಂಬಿಸ್ಬೇಕೀಗ. ರಪಕ ರಪಕ. ಬಾಬು 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 ಕನ್ನಿ 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 ಕುಚು 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 ಕುಚು
ನೋಡಿ ಅದರ ಮಂಡೆ ಎಲ್ಲ ಹೋಗಿದೆ ಅದರದ್ದು ಸಿಪ್ಪೆ. ಹೋಗು ಹೋಗು ಅಲ್ಲ ಬರ ಬರ. ನಾವೆಂತಾರು ಕೆಲಸ ಮಾಡ್ತಿದ್ರು ಉಂಟಲ್ಲ, ನಮ್ಮ ನಾಯಿಗಳು ಯಾವ ನಮ್ಮನ್ನು ಉಪದ್ರ ಮಾಡ್ತದೆ ನೋಡಿ. ಕಾಲಿಗೆ ಹೋಗಿ ಅಡ್ಡ ನಿಲ್ಲುದು, ಅದು ಅಲ್ಲಿ ಹೋಗಿದೆ. ಏ ಬಾಬ್ಲೆ ಬಪ್ಪ ಬರ ಬಪ್ಪ ಬಪ್ಪ ಓಲ್ ಮಿತ್ತು ಹೋಗು ನೀವು ಬಾಸಿ ಜನ ಬರ. ಹಾಂ ಬೇಗ ಬರ. ಹಾಂ ಕರ್ಸು ಲೇಕ್ ಬಾಬಳಿ ಬಾಪ್ಪ ಬಾಬಳಿ ಬಾಬ್ಲಿ ಬಾಬ್ಲಿ. ಅದು ನೋಡಿ ಅದು ನಮ್ಮೆ ಬಾಬ್ಲೆ. ಸಿಂಕದ ಮೀತು ಕುಲ ಒಂದು ಬರ. ಇಲ್ಲ ನೀ ಕೋತಿಯಲ್ಲ, ಕೋತಿ ಥರ ಕಾಣ್ಲಿಕ್ಕೆ ಅಂತ ಉಂಟು. ಬೇಡ, ಈಗ ಆಲ್ರೆಡಿ ನಂಗೆ ಅಂಗಿ ಸೈಜ್ ಸಿಗುದಿಲ್ಲ, ಮತ್ತೆ ಕಷ್ಟ ಆಗ್ತದೆ.